ಪ್ರತಿ ಸಲ ಕೆಳಗಿಟ್ಟು ಮಾತಾಡ್ದಾಗ್ಲೂ ಕೂಡ ಈ ಸೀಸನ್ನಿನ ಕೊನೆಯ ಕಿಚ್ಚನ ಚಪ್ಪಾಳ ಅಶ್ವಿನಿ ಅವರು ನಾಚಿಕೆ ಆಗಲ್ವಾ ನಿಮ್ಗೆ? ಇಷ್ಟು ನೀವು ಚಲ್ ಮಾಡ್ತಾ ಇದ್ದೀರಾ. ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಇದೇ ಬಾಯಲ್ಲಿ ಹೇಳ್ತೀರಲ್ವಾ ನಿಮ್ಗೆ, ಇದೇ ಬಾಯಲ್ಲಿ ಹೇಳ್ತೀರಲ್ವಾ ನಿಮ್ಗೆ ನಾಚಿಕೆ ಆಗಲ್ವಾ? ಮನೆ 2 ಭಾಗ ಆಗುತ್ತೆ. 2 vs 6 ಇವ್ರಿಗಿಬ್ರು ಕಂಡ್ರೆ ಯಾರಿಗೂ ಆಯ್ತಿರ್ಲಿಲ್ಲ. ನಾನು ಪ್ರತಿ ಸಲ ಕೆಳಗಿಟ್ಟು ಮಾತಾಡ್ದಾಗ್ಲೂ ಕೂಡ ಐ ಸ್ಟಾರ್ಟೆಡ್ ಫೀಲಿಂಗ್ ಸ್ಟ್ರಾಂಗ್. ನನ್ನ ಆಟ ನಾನು ಆಟ ಆಡ್ತಿದ್ದೀನಿ, ನಾನು ಏನ್ ಕೊಡ್ಬೇಕು ಕೊಡ್ತೀನಿ, ಏನ್ ತಗೋಬೇಕು ತಗೋತೀನಿ. ಇಡೀ ವಾರದ ಎಪಿಸೋಡ್ಸ್ ಕುತ್ಕೊಂಡು ನೋಡಿದಾಗ ನನಗೆ ಕಾಣಿಸಿರೋದು ಒಂದು ವ್ಯಕ್ತಿಯ ಹಠ, ಛಲ, ಫೋಕಸ್. ಎಲ್ಲೆಲ್ಲಿಂದ ಅವಮಾನಗಳಾಗ್ತಾವೋ ಹೋರಾಡಿ ಯಾವತ್ತು ಅದೇ ಬಾಯಿಗಳಿಂದ ನಾವು ಹೊಗಳಿಸ್ಕೋತೀವಲ್ಲ, ಅಲ್ಲೇ ಗೆಲುವಿನ ಪ್ರಾರಂಭ. ಈ ಸೀಸನ್ನಿನ ಕೊನೆಯ ಕಿಚ್ಚನ ಚಪ್ಪಾಳ ಅಶ್ವಿನಿ ಅವರು. ಕಂಗ್ರಾಚುಲೇಷನ್ ಬ್ರದರ್. ಲ್ಯಾಟ್ರಿ ರಕ್ಷಿತಾ, ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ 2 ಪಾಯಿಂಟ್ಸ್. ಈ ಸಂಬಂಧನೂ ಶಾಶ್ವತ ಅಲ್ಲ, ಯಾರ ಅಪ್ಪನ ಮನೆನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ಎಲ್ಲ ಸಂಬಂಧ ಕಟ್ಕೊಂಡ್ರಿ, ನನ್ನ ಅಣ್ಣ, ನನ್ನ ತಂಗಿ, ಬಾಗ್ಲೋಪನ್ ಆಗುತ್ತೆ. ಈಗ ಹಿಂಗ್ ಹೋಗ್ತೀರಿ ಎಲ್ಲಾರು. ಯಾಕೆ ಕಳಿಸ್ತೀರಾ ಈಗ? ಒಂದು ಸೆಕೆಂಡ್, ನೀವು ಅವರಿಗೆ ಅವರ ಪ್ರೊಫೆಷನಲ್ ಬಗ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ನಾಚಿಕೆ ಆಗಲ್ವಾ ನಿಮ್ಗೆ ಮಾತಾಡ್ಲಿಕ್ಕೆ? ಇಲ್ಲ, ನನ್ಗೆ ಕೂಡ ನಾಚಿಕೆ ಆಗಲ್ಲ. ಯಾಕಂದ್ರೆ ನನ್ನ ನನಗೆ ಗೊತ್ತು ನಿನಗೆ ನಾಚಿಕೆ ಇಲ್ಲ. ಇಷ್ಟು ನೀವು ಚಲ್ ಮಾಡ್ತಾ ಇದ್ದೀರಾ. ಯಾರು ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಅವರು. ಯಾರು ಅವರು? ಯಾರು ಅವರು ಮಾತಾಡುವಾಗ ಮಧ್ಯದಲ್ಲಿ ಮಾತಾಡಿದ್ರೆ ಬಿಚ್ಚಾಕ್ತೀನಿ ನಿಮ್ಮ ತಲೆ ಅಲ್ಲಿ. ಒಂದು ಸೆಕೆಂಡ್, ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಬಾಯಲ್ಲಿ ಹೇಳ್ತೀರಲ್ವಾ? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಬಾಯಲ್ಲಿ ಹೇಳ್ತೀರಲ್ವಾ? ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ.